ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ರೈತ ಮಿತ್ರರೇ, ಎಲ್ಲರಿಗೂ ಸಹ ನಮ್ಮ ಚಾನಲ್ಗೆ ಸ್ವಾಗತ ಕೊಡ್ತಾ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ನೀವು ನಿಮ್ಮ ಒಂದು ಹಸುಗಳಿಗೆ ಫೇಸ್ ಲಾಕ್ ರೋಪ್ ಹಗ್ಗವನ್ನು ಯಾವ ರೀತಿ ಕಟ್ಕೋಬೇಕು. ಹಳೆ ಕಾಲದಲ್ಲಿ ಅಂದರೆ ನಮ್ಮ ಒಂದು ಪೂರ್ವಜರು ಅವುಗಳನ್ನು ಪಶುಗಳನ್ನು ನಾವೇನು ಮಾಡ್ತಾಯಿದ್ವಿ ಅಂತಂದರೆ ಮೂಗಿಗೆ ಒಂದು ದಾರವನ್ನು ಹಾಕ್ಬಿಟ್ಟು ತುಂಬ ಚಿತ್ರಹಿಂಸೆ, ಅದೊಂದು ರೀತಿ ಹಿಂಸೆ. ಹಿಂಸೆಯಿಂದ ಅದರ ಚುಚ್ಚಿಬಿಟ್ಟು ಆ ಒಂದು ಗಾಯವನ್ನು ಮಾಡಿ, ಮೂಗಲ್ಲಿ ಗಾಯವನ್ನು ಮಾಡಿ ಅದರ ಮುಖಾಂತರ ಒಂದು ದಾರವನ್ನು ಹಾಕಿ ಕಟ್ಟಿ ಅದನ್ನು ಕಂಟ್ರೋಲ್ ಮಾಡ್ತಾಯಿದ್ವಿ. ಇದೆಲ್ಲ ಸಹ ತುಂಬ ಚಿತ್ರಹಿಂಸೆ ಆಗಿರ್ತಕ್ಕಂಥದ್ದು. ಬಟ್ ನಾವಿಲ್ಲಿ ಮಾತಾಡ್ತಕ್ಕಂಥದ್ದು ದೇಸಿ ಅಥವಾ ನಮ್ಮ ನಾಟಿ ಹಸುಗಳ ಬಗ್ಗೆ ಅಲ್ಲ, ನಮ್ಮ ಡೈರಿ ಫಾರ್ಮಲ್ಲಿರುವಂತಹ ಒಂದು ನಮ್ಮ ಸಾಧು ಹಸುಗಳಿಗೆ. ಅವುಗಳ ದೇಹ ಗಾತ್ರನೇ ತುಂಬ ಭಾರಿ ಗಾತ್ರದಲ್ಲಿರುತ್ತೆ. ಅವು ಯಾವುದೇ ರೀತಿ ನಮ್ಮ ಮೇಲೆ ತುಂಬಾ ಅಂದರೆ ನಮ್ಮ ಮೇಲೆ ಹಾಯೋದಾಗಲಿ ಮತ್ತೊಂದಾಗಲಿ ಮಾಡೋದಕ್ಕೆ ಅದಕ್ಕೆ ಸಾಧ್ಯವಿರೋದಿಲ್ಲ. ಕಾರಣ ಅದರ ದೇಹ ಗಾತ್ರ ತುಂಬ ದೊಡ್ಡದಿರುತ್ತೆ ಮತ್ತು ಅದು ನಡೆಯೋದೇ ಕಷ್ಟವಾಗಿದ್ದಾಗ ನಮ್ಮ ಮೇಲೆ ಹಾಯುವಂಥದ್ದು ತೀರಾ ಸಾಮಾನ್ಯ. ಯಾವಾಗ ಈ ಒಂದು ನಮ್ಮನ್ನು ಅದು ಅಟ್ಯಾಕ್ ಮಾಡ್ಬೋದು ಅಂತಂದರೆ ಬೆದೆ ಸಂದರ್ಭದಲ್ಲಿ ನಮ್ಮ ಮೇಲೆ ಹಾರಲಿಕ್ಕೆ ಬರ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಖಂಡಿತ ಅವ್ರನ್ನೇ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇದನ್ನು ನಾವು ಮೂಗಿಗೆ ದಾರವನ್ನು ಚುಚ್ಚಿ ಗಾಯ ಮಾಡಿ ಇದೆಲ್ಲ ಬಿಟ್ಟುಬಿಟ್ಟು ಸಿಂಪಲ್ಲಾಗಿ ಅದರ ಒಂದು ಫೇಸ್ ಲಾಕನ್ನು ಯಾವ ರೀತಿ ರೋಪಲ್ಲಿ ಅಂದರೆ ಹಗ್ಗದಲ್ಲಿ ಫೇಸ್ ಲಾಕನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಈ ವಿಡಿಯೋ ಮಾಡ್ತೀನಿ. ವೆರಿ ಸಿಂಪಲ್. ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲೇ ಸಿಗುವಂತಹ ಹಗ್ಗವನ್ನು ತೆಗೆದುಕೊಂಡು ನೀವೇ ನಿಮ್ಮ ಒಂದು ಹಸುಗಳಿಗೆ ಫೇಸ್ ಲಾಕ್ಸನ್ನು ಆ ಒಂದು ಹಗ್ಗವನ್ನು ಕಟ್ಕೋಬೋದು. ಅದು ಯಾವ ರೀತಿ ಏನೇನು ಮಾಡಬೇಕು ಅನ್ನೋದನ್ನು ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಅದ್ರ ಮುಖಾಂತರ ನೀವು ಮಾಡ್ಕೊಳ್ಳಿ. ಹೊರಗಡೆಯಿಂದ ನೀವು ದುಡ್ಡು ಕೊಟ್ಟಂತೂ ಕೊಂಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಅಂಥದ್ದು ಏನಿಲ್ಲ. ನೀವೇ ಮಾಡ್ಕೋಬೋದು. ಯಾರಿಗೆ ಬರಲ್ವೋ ಖಂಡಿತ ವಿಡಿಯೋ ಪೂರ್ತಿ ನೋಡಿ. ನೀವೇ ಆ ಒಂದು ಫೇಸ್ ಲಾಕನ್ನು ಕರುಗಳಿಗಾಗ್ಬೋದು, ದೊಡ್ಡ ಹಸುಗಳಿಗಾಗ್ಬೋದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಖಂಡಿತ ನೀವು ಕಲ್ತ್ಕೋತೀರಾ. ಈ ಒಂದು ವಿಡಿಯೋದಲ್ಲಿ ಖಂಡಿತ ನೀವು ಅದನ್ನು ವಾಚ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದು. ಆ ಥರ ಏನೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ನಾವು ಅದನ್ನು ಇನ್ನೂ ಡೀಟೇಲ್ ನಿಮ್ಮ ಅಳತೆಗೆ ತಕ್ಕಂತೆ ಒಂದು ರೋಪನ್ನು ತೆಗೆದುಕೊಳ್ಳಿ. ಕನಿಷ್ಠ ಒಂದು 5 ಅಡಿಗಿಂತ ಉದ್ದ ಇರುವಂಥ ಒಂದು 5-6 ಅಡಿ ಉದ್ದ ಇರುವಂತಹ ಒಂದು ರೋಪ್ ಹಗ್ಗವನ್ನು ತೆಗೆದುಕೊಂಡು ಅದನ್ನು ಸಮ 2 ಭಾಗದಲ್ಲಿ ಇಟ್ಕೊಳ್ಳಿ. 2 ಭಾಗದಲ್ಲಿ ಇಟ್ಕೊಂಡು ಅದಕ್ಕೆ ಅದರ ಮುಖಕ್ಕೆ ಎಷ್ಟು ಸುತ್ತಳತೆ ಬರುತ್ತೆ ಅಷ್ಟನ್ನು ನೀವು ಹೊಂದಿಸ್ಕೊಳ್ಳಿ. ಈ ರೀತಿಯಾಗಿ ಅದನ್ನು ನಾವು 2 ಬೆರಳುಗಳ ಮುಖಾಂತರ ಸಮಭಾಗವಾಗಿ ಹಿಡಿದುಕೊಳ್ಳಿ. ಇಲ್ಲಿ ನೋಡಿ, ನೀವು ಈ ರೀತಿ 2 ಭಾಗಗಳಾಗಿ ಆ ಹಿಂಭಾಗದ 2 ತುದಿಗಳನ್ನು ಬಿಟ್ಟು ಮುಂದೆ 2 ಭಾಗಗಳಾಗಿ 2 ಬೆರಳಿನ ಸಂಧಿಯಲ್ಲಿ ಇಟ್ಕೊಳ್ಳಿ. ಅದನ್ನು 2 ಸಮವಾಗಿರುವಂತೆ ನೀವು ನೋಡ್ಬೋದು ಕೈ ಬೆರಳಲ್ಲಿ ಯಾವ ರೀತಿ ಇಟ್ಕೊಂಡಿದ್ದೀವಿ ಅನ್ನೋದನ್ನು. ಹಾಗೆಯೇ ಅದರ ಒಂದು ತುದಿಯನ್ನು, ಈಗ ನಾವೇನು ಇಟ್ಕೊಂಡಿದ್ದೀವಿ 2 ಸಮ ತುದಿಗಳಲ್ಲಿ ಒಂದು ತುದಿಯನ್ನು ಹಾಗೆ ಮಡಚಿ ಆ ಕಡೆಯಿಂದ ಒಂದು ತುದಿಗಳನ್ನು, ಇನ್ನು ಉಳಿದಂತಹ ಒಂದು ತುದಿಯನ್ನು ಈ ಹೆಬ್ಬೆರಳಿನ ಸುತ್ತಾಕಿರುವಂತಹ ಹಗ್ಗದ ಸಂಧಿಯಿಂದ ಅದನ್ನು ಲಾಕ್ ಮಾಡಿ. ಈಗ 3 ಕಡೆಯಿಂದಲೂ ಅದನ್ನು ಬಿಗಿಯಾಗಿ ಎಳೆರಿ. ಬಿಗಿಯಾಗಿ ಎಳೆದಾಗ ಅಲ್ಲಿ ಒಂದು ರೀತಿಯ ಗಂಟು ಉಂಟಾಗುತ್ತೆ, ಅಲ್ಲಿ ಲಾಕ್ ಆಗುತ್ತೆ, ಒಂದು ಲಾಕ್ ಆಗುತ್ತೆ. ಇಷ್ಟಕ್ಕೆ ಪೂರ್ತಿ ಆಗೋಲ್ಲ. ಅದನ್ನು ಮತ್ತೊಂದು ಲಾಕ್ ಮಾಡಿದಾಗ ಈ ರೀತಿಯಾಗಿ ಬರಬೇಕು. ನಾವು ಫಸ್ಟ್ ಲಾಕ್ ಮಾಡಿದ್ದು ಆ ರೀತಿಯಾಗಿ ಬರಬೇಕಾಗುತ್ತೆ. ಒಳಭಾಗ ಮತ್ತು ಹೊರಭಾಗ ಎರಡೂ ರೀತಿಯಲ್ಲಿ ನೀವು ಈ ರೀತಿ ಲಾಕ್ ಮಾಡಿದಾಗ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಇನ್ನೊಂದು ಲಾಕ್ ಮಾಡಬೇಕಾದ್ರೆ ಅದರ ಒಂದು ತುದಿಯನ್ನು ನಾವು ಮತ್ತೆ ತಗೊಳ್ಳೋಣ. ಹಿಂಭಾಗ ಇರತಕ್ಕಂತಹ 2 ಬಿಡಿ ತುದಿಗಳನ್ನು ಈ ರೀತಿ ಸುತ್ತಿ ಅದರ ಒಳಭಾಗದಿಂದ ಮತ್ತೊಮ್ಮೆ ನೋಡಿ, ಒಂದು ತುದಿ ಹಾಗೆ ಹಿಡಿದು ಅದರ ಬಿಡಿ ತುದಿಗಳಿರ್ತಾವಲ್ವ ಅದನ್ನು ಆ ದಾರವನ್ನು ಸುತ್ತಿಕೊಂಡು ಕೈ ಹಿಂಭಾಗದಿಂದ ಬಂದು ಇಲ್ಲಿ ಒಳಗಡೆಯಿಂದ ತೆಗೆದುಕೊಳ್ಬೇಕು. ಒಳಗಡೆಯಿಂದ ತೆಗೆದುಕೊಂಡಾಗ ಒಳಭಾಗದಿಂದ ಆ 2 ಇದರ ಒಳಭಾಗದಿಂದ ತೆಗೆದುಕೋಬೇಕು. ಹಾಗೆಯೇ ನಮ್ಮ ಕೈ ಹಿಂಭಾಗದಲ್ಲಿರುವಂತಹ 2 ದಾರಗಳಲ್ಲಿ ಒಂದು ದಾರವನ್ನು ಮಾತ್ರ ಓಪನ್ ಮಾಡಿ ಅದರಲ್ಲಿ ಸೇರಿಸಿ, ಆನಂತರ ನಮ್ಮ ಕೊನೆಯ ತುದಿ ಇರುತ್ತಲ್ಲ ಉಳಿದ ಒಂದು ತುದಿ ಅದರ ಒಳಭಾಗದಿಂದ ಸೇರಿಸಿ ಎಳೆದರೆ ಇದು ಸಿಂಪಲ್ಲಾಗಿ ಒಂದು ಗಂಟು ಬೀಳುತ್ತೆ.
ಸೊ ವೆರಿ ಸಿಂಪಲ್ಲು, ತುಂಬಾ ರಿಸ್ಕ್ ತೆಗೆದುಕೊಳ್ಳುವಂಥದ್ದು ಏನೂ ಇಲ್ಲ, ಅವಶ್ಯಕತೆ ಇಲ್ಲ. ಸೊ 3 ಕಡೆಯಿಂದ ಅಲ್ಲಿ ಏನಿರುತ್ತೆ ಆ 3 ಕಡೆಯಿಂದ ಎಳೆದುಬಿಟ್ರೆ ಸೊ 3 ರೀತಿ ಗಂಟು ಬೀಳುತ್ತೆ. ಸೊ ಈಗ ನೀವು ಅದರ ಮೂಗನ್ನು ತೋರಿಸ್ಬಿಟ್ಟು ಸೊ ಈ ರೀತಿಯಾಗಿ ನೀವು ಮೇಲ್ಭಾಗದಲ್ಲಿ ಕಟ್ಟಿದರೆ ಸೊ ನಿಮ್ಮ ಒಂದು ಹಸು ಅಥವಾ ಕರುಗಳಿಗೆ ಬೇಕಾದಂತಹ ಫೇಸ್ ಲಾಕ್ ಹಾಲ್ಟರ್ ಅಂತಾರೆ, ಈ ಹಾಲ್ಟರನ್ನು ಸಿದ್ಧಪಡಿಸ್ಕೋಬೋದು. ಸೊ ಖಂಡಿತ ನೀವು ಈ ರೀತಿ ಮಾಡ್ಕೊಳ್ಳಿ.